ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗಿನ ಸಿಎಂ ಸಭೆ ಮುಕ್ತಾಯವಾಗಿದೆ. ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಅಂತ ಸಿಎಂ ಹೇಳಿದ್ದಾರೆ. ಲೀಡರ್ಗಳು, ನಾನು, ಡಿಕೆ ಎಲ್ಲರೂ ಒಪ್ಕೊಳ್ಬೇಕು. ಯಾವಾಗ ನನ್ನನ್ನು ಕರೀತಾರೆ ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಅದರ ಪ್ರಕಾರವೇ ನಡ್ಕೊಳ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಸದಾಶಿವನಗರದ ಖರ್ಗೆ ಅವರ ನಿವಾಸದಲ್ಲಿ ಅವರನ್ನ ಭೇಟಿಯಾಗಿದ್ರು, ಮಾತುಕತೆ ನಡೆಸಿದ್ರು. ಅದಾದ ನಂತರದಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. Sir, this confusion continues from the first day itself. Some of your MLAs are making unwanted, unprecedented statements about leadership change, all these things, CM change, other things. What is your clarity on this, sir? See, my clarity is whatever decision taken by the High Command, I will follow it. Sir, this confusion continues from the first day itself. Some of your MLAs are making unwanted, unprecedented statements about leadership change, all these things, CM change, other things. What is your clarity on this, sir? See, my clarity is whatever decision taken by the High Command, I will follow it. Sir, this confusion continues. ಸಂಘಟನೆ ಬಗ್ಗೆ ಮಾತಾಡೋದು, ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ, ಇದ್ರ ಬಗ್ಗೆ ಮಾತಾಡೋದು. ಆಮೇಲೆ ಕರ್ಟಸಿ ಕಾಲ್, ಒಂದು ಕರ್ಟಸಿ ಕಾಲ್ ಅಷ್ಟೇ. ಬೆಂಗಳೂರು ಬಂದಿದ್ರಲ್ಲ, ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನಾನು ಯಾವಾಗಲೂ ಡೆಲ್ ಆಗೋ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡೆಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. About cabinet expansion, you are going to Delhi. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಶಾಸಕರು ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು, ಕೆಲ ಶಾಸಕರುಗಳು ದೆಹಲಿ ಹೋಗ್ಲಿ ಪಾಪ. ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತು ನಾನು ಕೂಡ ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಯಾವುದೇ ನಾಯಕರು ನಾವು ಗಮನಿಸ್ತಾ ಇರೋ ಹಾಗೆ ಏನೇ ಹೇಳಿಕೆಗಳನ್ನ ಕೊಟ್ಟರು ನಂತರ ಹೈಕಮಾಂಡ್ ತೀರ್ಮಾನ ಅದನ್ನು ಒಪ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರ ಭೇಟಿ ನಂತರದಲ್ಲೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಯಾವಾಗ ದೆಹಲಿ ಕರೀತಾರೋ ಅವಾಗ ಹೋಗೋಕ್ ರೆಡಿ ಇದ್ದೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಯ್ತಾ? ಅಂದ್ರೆ ಸಿಎಂಗೆ ಆದಷ್ಟು ಬೇಗ ದೆಹಲಿಗೆ ಬುಲಾವ್ ಸಿಗುವಂತಹ ಸಾಧ್ಯತೆಗಳಿದೆಯಾ? ಹೌದು ಮಧು, ರಾಜ್ಯ ಕಾಂಗ್ರೆಸ್ನಲ್ಲಿ 2 ಗೊಂದಲಕಾರಿ ವಿಚಾರಗಳಿರುವಂತಹದ್ದು. ಒಂದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರಗಳು ಈಗ ಚರ್ಚೆಗೆ ಬಂದಿರುವಂತಹದ್ದು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಮಾಡ್ತಿದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಈ 2 ಗೊಂದಲಗಳ ವಿಚಾರವಾಗಿ ಒಂದಷ್ಟು ಶಾಸಕರುಗಳು ಕೂಡ ಹೈಕಮಾಂಡ್ ಬಾಗಿಲನ್ನು ಕೂಡ ತಟ್ಟಿ ಬಂದಿದ್ರು ದೆಹಲಿಗೆ ಹೋಗಿ. ಅಂದ್ರೆ ಡಿ.ಸಿ.ಎಂ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮುಂದಿಟ್ಟಿದ್ರು. ಈಗ ಸ್ವತಃ ಖರ್ಗೆ ಅವರೇ ರಾಜ್ಯಕ್ಕೆ ಬಂದಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿ ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಹೊರಗಡೆ ಬಂದಿದ್ದಾರೆ. ಮತ್ತೆ ಸುದೀರ್ಘವಾದಂತಹ ಚರ್ಚೆಯ ವೇಳೆ ಅನೇಕ ವಿಚಾರಗಳು ಚರ್ಚೆಗೆ ಬಂದಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಯಾವುದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿಲ್ಲ. ಅಂದ್ರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಅಂದ್ರೆ ಸಂಪುಟ ಪುನರ್ರಚನೆಯೋ ಅಥವಾ ಅಧಿಕಾರದ ಹಂಚಿಕೆಯ ಬಗ್ಗೆ ಏನಾದರೂ ನಿರ್ಧಾರ ಮಾಡೋದಿದ್ರೆ ಅದು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಮತ್ತೆ ಹೈಕಮಾಂಡ್ ಯಾವ ಸೂಚನೆಯನ್ನು ಕೊಡುತ್ತೋ ಆ ಸೂಚನೆಗೆ ಬದ್ಧನಾಗಿರ್ತೇನೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತಹದ್ದು. ಮತ್ತೆ ಇನ್ನೇನೆಲ್ಲ ಚರ್ಚೆ ಆಯಿತು ಅಂತಂದ್ರೆ ಚುನಾವಣೆ ಬಗ್ಗೆ ಚರ್ಚೆ ಆಯಿತು, ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಆಯಿತು, ಎಲ್ಲ ಚರ್ಚೆ ಆಯಿತು ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಬಹುಮುಖ್ಯವಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು ಅನ್ನುವಂಥದ್ದನ್ನ ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಲ್ಲ. ಸಹಜವಾಗಿಯೇ
ಶಾಸಕರು ಒಂದು ತಂಡ ದೆಹಲಿಗೆ ಹೋಗಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾರೆ. ಅದರಲ್ಲೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾರೆ. ಆನಂತರ ಬೆಂಗಳೂರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತವೆ. ಶಾಸಕರು CM ಸಿದ್ದರಾಮಯ್ಯ ಅವರ ಮನೆಗೂ ಹೋಗ್ತಾರೆ, DCM DK ಶಿವಕುಮಾರ್ ಅವರ ಮನೆಗೂ ಹೋಗ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಜೊತೆ ಚರ್ಚೆ ಆಗಿದೆ. ಮತ್ತೊಂದು ಸುತ್ತು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಯಾವಾಗ ಹೈಕಮಾಂಡ್ ನಾಯಕರು ಕರೀತಾರೆ ಆಗ ಮತ್ತೊಂದು ಸುತ್ತಿನ ಮಾತುಕತೆ CM ಸಿದ್ದರಾಮಯ್ಯ ಅವರ ಜೊತೆ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಈಗಾಗಲೇ CM ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನಾಗ್ಲಿ DK ಶಿವಕುಮಾರ್ ಆಗ್ಲಿ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಯಾವಾಗ ನನ್ನನ್ನು ದೆಹಲಿ ಕರೀತಾರೋ ಅವಾಗ ನಾನು ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇವತ್ತು 8 ಗಂಟೆಗೆ ಸಮಯ ನಿಗದಿಯಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರೊಟ್ಟಿಗೆ ಮಾತನಾಡಿದ್ರು. ಹಲವು ವಿಚಾರಗಳು ಇವತ್ತು ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ CM ಆಗಬೇಕು ಅಂತ ಹೇಳಿ DCM DK ಶಿವಕುಮಾರ್ ಅವರು ಮಾಡ್ತಿರುವಂತಹ ಪ್ರಯತ್ನ, ಅವರ ಬಣ ಮಾಡ್ತಾ ಇರುವಂತಹ ಪ್ರಯತ್ನ. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಬಣ ಮಾಡ್ತಾ ಇರುವಂತಹ ಪ್ರಯತ್ನ. ಅದರ ಜೊತೆಯಲ್ಲಿ ಈಗ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗಿರುವಂತಹ ಸಾಧ್ಯತೆಗಳು.